ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಬಣ ಮತ್ತು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಬಣದ ನಡುವೆ ನಡೀತಾ ಇರುವಂತಹ ಸಂಘರ್ಷಕ್ಕೆ ತಾರ್ಕಿಕ ತಿರುವೊಂದು ಸಿಕ್ಕಿದೆ. BL ಸಂತೋಷ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ನೋಟಿಸನ್ನು ಜಾರಿ ಮಾಡಿದೆ. 2 ಪುಟಗಳ ನೋಟಿಸ್ ಜಾರಿಯಾಗಿದೆ. ಡಿಸೆಂಬರ್ 1ನೇ ತಾರೀಕು. ಕಾರಣ ಕೇಳಿ ನೋಟಿಸನ್ನು ಕೊಡಲಾಗಿದೆ. ನಿಮ್ಮ ವಿರುದ್ಧ ಯಾಕೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬಾರದು, ನೀವು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದಿರಿ, ನಿಮ್ಮ ವಿರುದ್ಧ ಯಾಕೆ ಕ್ರಮಗಳನ್ನು ಕೈಗೊಳ್ಳಬಾರದು ಅಂತೇಳಿ ಆ 2 ಪುಟಗಳ ನೋಟಿಸ್ನಲ್ಲಿ ಬಿಜೆಪಿ ರಾಜಕೀಯ ಮತ್ತು ಸಾರ್ವಜನಿಕ ಮಹತ್ವದ ವಿಷಯಗಳಲ್ಲಿ ಪಕ್ಷದ ನಿಲುವಿಗೆ ವಿರುದ್ಧವಾಗಿ ಯತ್ನಾಳ್ ಅವರು ನಡೆದುಕೊಂಡಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದೆ. ಪಕ್ಷದ ನಿಲುವಿಗೆ ವಿರುದ್ಧವಾಗಿ. 2ನೇಯದ್ದು, ಈ ಹಿಂದೆ ಕೂಡ ಯತ್ನಾಳ್ ಇದೇ ರೀತಿ ಹೇಳಿಕೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಪಕ್ಷ ಹಲವು ಬಾರಿ ನೋಟಿಸನ್ನು ಕೊಟ್ಟಿತ್ತು. ಆ ನೋಟಿಸನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆ ನೋಟಿಸುಗಳಿಗೆ ಉತ್ತರಿಸಿದ್ದಂತಹ ಯತ್ನಾಳ್ ಅವರು ಪಕ್ಷದ ಚೌಕಟ್ಟಿನ ಒಳಗಡೆಯೇ ನಾನು ವರ್ತನೆಯನ್ನು ಮಾಡ್ತೀನಿ, ಪಕ್ಷದ ಶಿಸ್ತನ್ನು ಪಾಲನೆ ಮಾಡ್ತೀನಿ ಎನ್ನುವಂತಹ ಆಶ್ವಾಸನೆಯನ್ನು, ಭರವಸೆಯನ್ನು ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಕೊಟ್ಟಿದ್ದರು. ಆದರೆ ಆ ಭರವಸೆ, ಆ ಆಶ್ವಾಸನೆಯ ಹೊರತಾಗಿಯೂ ಕೂಡ ಯತ್ನಾಳ್ ಅವರ ಅಶಿಸ್ತು ಮುಂದುವರೆದಿದೆ ಎನ್ನುವಂಥ ಅಂಶವನ್ನು ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಿರಿತನ ಮತ್ತು ದೀರ್ಘಕಾಲ ಯತ್ನಾಳ್ ಅವರು ಪಕ್ಷದಲ್ಲಿದ್ದಾರೆ ಎನ್ನುವಂತಹ ಕಾರಣಕ್ಕೋಸ್ಕರ ಇದುವರೆಗೆ ಬಿಜೆಪಿ ಯತ್ನಾಳ್ ಅವರ ವಿರುದ್ಧ ಯಾವುದೇ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಈ ಅಂಶವನ್ನು ಕೂಡ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 4ನೇ ಅಂಶ, ಪಕ್ಷದ ನಾಯಕರ ವಿರುದ್ಧ ಮಾಡ್ತಾ ಇರುವಂಥ ಆರೋಪಗಳು ಸುಳ್ಳು ಎನ್ನುವಂಥ ಅಂಶವನ್ನು ಕೂಡ ನೋಟಿಸ್ನಲ್ಲಿ ಹೇಳಲಾಗಿದೆ. ವಿಜಯೇಂದ್ರ ವಿರುದ್ಧ ಇರಬಹುದು, ಯಡಿಯೂರಪ್ಪ ಅವರ ವಿರುದ್ಧ ಇರಬಹುದು, ಪಕ್ಷದ ಪ್ರಮುಖ ನಾಯಕರ ವಿರುದ್ಧ ಯತ್ನಾಳ್ ಅವರು ಏನು ಬೀದಿಯಲ್ಲಿ ನಿಂತ್ಕೊಂಡು ಆರೋಪವನ್ನು ಮಾಡ್ತಾ ಇದ್ದಾರೆ, ಆ ಆರೋಪಗಳೆಲ್ಲವೂ ಸುಳ್ಳು ಎನ್ನುವಂಥ ಅಂಶವನ್ನೇ ಬಿಜೆಪಿಯ ಕೇಂದ್ರ ಸಮಿತಿಯೇ ತಾನು ಕೊಟ್ಟಿರುವಂಥ ನೋಟಿಸ್ನಲ್ಲಿ ಹೇಳಿದೆ. 10 ದಿನಗಳ ಒಳಗಡೆ ನೀವು ಉತ್ತರಿಸಬೇಕು. ಒಂದು ವೇಳೆ ನೀವು ಉತ್ತರಿಸದೆ ಹೋದರೆ ನಾವು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಎನ್ನುವಂಥ ಅಂಶವನ್ನು ಕೂಡ ಬಿಜೆಪಿ ತನ್ನ ನೋಟಿಸ್ನಲ್ಲಿ ತಿಳಿಸಿದೆ. ಬಿಜೆಪಿಯ ಈ ನೋಟಿಸಿಗೆ ಯತ್ನಾಳ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಿಂದುತ್ವಕ್ಕಾಗಿ ಹೋರಾಟ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ವಕ್ಫ್ ಸಂಬಂಧಿತ ಹೋರಾಟ ಮತ್ತು ಕುಟುಂಬ ರಾಜಕಾರಣದ ವಿರುದ್ಧದ ಹೋರಾಟ ಮುಂದುವರಿಯುತ್ತೆ. ಜೊತೆಗೆ ನೋಟಿಸಿಗೆ ಉತ್ತರಿಸುವಂತಹ ಸಂದರ್ಭದಲ್ಲಿ ಕರ್ನಾಟಕ ಬಿಜೆಪಿಯಲ್ಲಿ ಏನು ಸತ್ಯಾಂಶ ಇದೆ, ಸದ್ಯದ ಪರಿಸ್ಥಿತಿ ಏನಿದೆ, ಅದರ ಬಗ್ಗೆಯೂ ಕೂಡ ನಾನು ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ವಿವರಣೆಯನ್ನು ಕೊಡ್ತೀನಿ ಎನ್ನುವಂಥ ಅಂಶವನ್ನು ಯತ್ನಾಳ್ ಅವರು ಉಲ್ಲೇಖ ಮಾಡಿದ್ದಾರೆ. ಬಟ್ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಧೈರ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಆಗಲಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಲಿ, ಅಥವಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಾಗಲಿ ಮಾಡ್ತಾರಾ? ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದು. ಈಗಾಗಲೇ ಹಲವು ಬಾರಿ ನೋಟಿಸನ್ನು ಕೊಟ್ಟಿದೆ ಅಂತೇಳಿ ಪಕ್ಷವೇ ನಿನ್ನೆ ಕೊಟ್ಟಿರುವಂಥ ನೋಟಿಸ್ನಲ್ಲಿ ಹೇಳಿದೆ. ನಾವು ಆಲ್ರೆಡಿ ತುಂಬ ನೋಟಿಸ್ ಕೊಟ್ಟಿದ್ದೀವಿ, ಆದರೂ ಕೂಡ ನೀವು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ, ಪಕ್ಷದ ಚೌಕಟ್ಟಿನ ಒಳಗಡೆ ವರ್ತನೆ ಮಾಡ್ತಾ ಇಲ್ಲ ಅಂತೇಳಿ. ಕರ್ನಾಟಕ ಬಿಜೆಪಿಯಲ್ಲಿ ಡಿವೈಡ್ ಆಗಿರುವಂತಹ ಯಡಿಯೂರಪ್ಪ ಬಣ ಮತ್ತು ಸಂತೋಷ್ ಬಣದ ನಡುವೆ ಆ ಬಣಗಳಲ್ಲಿ ಯಾರ್ಯಾರಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗಿದೆ. ಯಾವುದೇ ಮುಚ್ಚುಮರೆಗಿಲ್ಲ, ಯಾವುದೇ ಪರದೆಯ ಹಿಂದಿನ ತಂತ್ರಗಾರಿಕೆಗೂ ಏನೂ ಉಳಿದಿಲ್ಲ. ಸಂತೋಷ್ ಬಣದಲ್ಲಿರುವಂಥದ್ದು ರಮೇಶ್ ಜಾರಕಿಹೊಳಿ ಇದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, ಶ್ರೀಮಂತ್ ಪಾಟೀಲ್ ಇದ್ದಾರೆ, NR ಸಂತೋಷ್ ಇದ್ದಾರೆ, ಮಹೇಶ್ ಕುಮಟಳ್ಳಿ ಇದ್ದಾರೆ. ಯಡಿಯೂರಪ್ಪ ಬಣದಲ್ಲಿ BC ಪಾಟೀಲ್, ರೇಣುಕಾಚಾರ್ಯ, ಮಾಜಿ ಶಾಸಕ ನಾಗೇಂದ್ರ, ಹೀಗೆ ಹಲವಾರು ಮಂದಿ ಯಡಿಯೂರಪ್ಪ ಬಣದಲ್ಲಿದ್ದಾರೆ. ಸೊ ಕಂಪ್ಲೀಟ್ ಡಿವೈಡ್ ಆಗಿದೆ ಕರ್ನಾಟಕ ಬಿಜೆಪಿ, ಯಡಿಯೂರಪ್ಪ ಬಣ ಮತ್ತು ಸಂತೋಷ್ ಬಣ ಅಂತ ಹೇಳಿ. ಯಾರ ವಿರುದ್ಧ ಕ್ರಮ ಕೈಗೊಳ್ತಾರೆ? ಅದು ವಿಜೇಂದ್ರ ವಿರುದ್ಧ ಇರಬಹುದು, ಯಡಿಯೂರಪ್ಪ ವಿರುದ್ಧ ಇರಬಹುದು. ಯತ್ನಾಳ್ ಕೇವಲ ಒಬ್ಬ ವ್ಯಕ್ತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಯತ್ನಾಳ್ ಅವರ ಜೊತೆಗೆ ರಮೇಶ್ ಜಾರಕಿಹೊಳಿ ಕೂಡ ವಿಜೇಂದ್ರ ಅವರನ್ನೊಬ್ಬ ಭ್ರಷ್ಟ, ಆತನನ್ನು ನಾವು ನಮ್ಮ ಪಕ್ಷದ ಅಧ್ಯಕ್ಷ ಅಂತೇಳಿ ನಾವು ಒಪ್ಕೊಳ್ಳಲ್ಲ, ಆತನ ನಾಯಕತ್ವವನ್ನು ನಾವು ಒಪ್ಕೊಳ್ಳಲ್ಲ ಅಂಥೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅರವಿಂದ ಲಿಂಬಾವಳಿ ಅವರು ಕಳೆದ 1 ವರ್ಷದಿಂದಲೂ ಕೂಡ ವಿಜೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಅಶೋಕ್ ನಾಯಕತ್ವದ ವಿರುದ್ಧ ಸಿಡಿದೆದ್ದಿದ್ದಾರೆ. ಇಬ್ಬರು ಕೂಡ ಅಡ್ಜಸ್ಟ್ಮೆಂಟ್ ಗಿರಾಕಿಗಳಾಗ್ಬಿಟ್ಟಿದ್ದಾರೆ ಅಂತೇಳಿ.
ಈಗ ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತ ಪ್ರತಾಪ್ ಸಿಂಹ ಅಮಾವಾಸ್ಯೆಗೆ ಒಂದು ಬಣ, ಹುಣ್ಣಿಮೆಗೆ ಒಂದು ಬಣ. ಪ್ರತಾಪ್ ಸಿಂಹ 15 ದಿನ ಯಡಿಯೂರಪ್ಪ ಬಣದಲ್ಲಿ ಇರ್ತಾರೆ, 15 ದಿನ ಸಂತೋಷ್ ಬಣದಲ್ಲಿ ಇರ್ತಾರೆ, 15 ದಿನ ಕುಟುಂಬ ರಾಜಕಾರಣದ ವಿರುದ್ಧ ಇರ್ತಾರೆ, 15 ದಿನ ಕುಟುಂಬ ರಾಜಕಾರಣದ ಪರ ಇರ್ತಾರೆ. ಇದು ಪ್ರತಾಪ್ ಸಿಂಹ ಕಥೆ. ಆ ಕಡೆ ವಿಜೇಂದ್ರಗೂ ಜೈಕಾರ ಅಂತಾರೆ, ಈ ಕಡೆ ಯತ್ನಾಳ್ಗೂ ಕೂಡ ಜೈಕಾರ ಅಂತಾರೆ. NR ಸಂತೋಷ್ ಅಚ್ಚರಿಯ ವ್ಯಕ್ತಿ. ಸಂತೋಷ್ ಬಣದಲ್ಲಿ ಈಗ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು. NR ಸಂತೋಷ್ ಒಂದು ಕಾಲಕ್ಕೆ ಯಡಿಯೂರಪ್ಪನವರ ಪರಮಾಪ್ತರಾಗಿದ್ದಂತಹ ವ್ಯಕ್ತಿ. ಆದರೆ ಅದೇ NR ಸಂತೋಷ್ ಈಗ ಯಡಿಯೂರಪ್ಪ ಬಣದ ವಿರುದ್ಧ ಸೇರ್ಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ವೆರಿ ಇಂಪಾರ್ಟೆಂಟ್ ವ್ಯಕ್ತಿ. ಶೋಭಾ ಕರಂದ್ಲಾಜೆ ಯತ್ನಾಳ್ ವಕ್ಫ್ ವಿಚಾರಕ್ಕೆ ನಡೆಸಿದಂತಹ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರು, 2 ದಿನ ಪಾಲ್ಗೊಂಡಿದ್ರು. ಜೊತೆಗೆ ಯತ್ನಾಳ್ ಅವರು ಶೋಭಾ ಕರಂದ್ಲಾಜೆ ಮತ್ತು ನಾನು ಈ ರಾಜ್ಯದಲ್ಲಿ ಮುಂದಿನ BJP ನಾಯಕರು ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಯತ್ನಾಳ್ ನಡೆಸಿದಂತಹ ಧರಣಿ ಸತ್ಯಾಗ್ರಹದಲ್ಲಿ ವಿಜೇಂದ್ರ ಅಥವಾ ಯಡಿಯೂರಪ್ಪ ಬಣದ ಅವರ ಪಡೆಯ ಯಾರು ಕೂಡ ಪಾಲ್ಗೊಂಡಿರಲಿಲ್ಲ, ಬಟ್ ಶೋಭಾ ಕರಂದ್ಲಾಜೆ ಹೋಗಿದ್ದರು. ಸೊ ಕಂಪ್ಲೀಟ್ಲಿ ಡಿವೈಡ್ ಆಗಿದೆ. ಸೊ ಹಾಗಾಗಿ ಹೇಳಿದ್ದು ಯತ್ನಾಳ್ ನಾಟ್ ಆ್ಯನ್ ಇಂಡಿವಿಜುವಲ್, ನಾವು ಕೇವಲ ವ್ಯಕ್ತಿಯಾಗಿ ಉಳಿದುಕೊಂಡಿಲ್ಲ, ಒಂದು ಗುಂಪಾಗಿ ಅವರು ಉಳಿದುಕೊಂಡಿರುವಂಥದ್ದು. ಯತ್ನಾಳ್ ಅವರ ಪರವಾಗಿ ಪ್ರತಾಪ್ ಸಿಂಹ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಜನನಾಯಕರು, ಮಾಸ್ ಲೀಡರ್, ಅವರು ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೆ ಅಂತೇಳಿ. ರಮೇಶ್ ಜಾರಕಿಹೊಳಿ ಕೂಡ ಯತ್ನಾಳ್ ಪರವಾಗಿ ಇರುವಂಥದ್ದು. ಈಗ ಮೈಸೂರು ಪಾದಯಾತ್ರೆಯನ್ನು ಬೆಂಗಳೂರಿನ ಕೆಂಗೇರಿಯಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಕೈಗೊಂಡಿತ್ತು. ಆ ಪಾದಯಾತ್ರೆಗೆ ಯತ್ನಾಳ್ ಬಣದಲ್ಲಿರುವವರು ಬರಲಿಲ್ಲ. ಜಾರಕಿಹೊಳಿ ಬರಲಿಲ್ಲ, ಅರವಿಂದ್ ಲಿಂಬಾವಳಿ ಬರಲಿಲ್ಲ, ಕುಮಾರ್ ಬಂಗಾರಪ್ಪ ಬರಲಿಲ್ಲ, ಬಸನಗೌಡ ಪಾಟೀಲ್ ಯತ್ನಾಳ್ ಬರಲಿಲ್ಲ. ನಾವು ಪ್ರತ್ಯೇಕವಾಗಿ ಪರ್ಯಾಯವಾಗಿ ಇನ್ನೊಂದು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅನುಮತಿಯನ್ನು ಕೊಡಲಿಲ್ಲ BJP. ಬಟ್ ಪ್ರತಾಪ್ ಸಿಂಹ ಮೈಸೂರು ಪಾದಯಾತ್ರೆಗೆ ಹೋಗಿದ್ದಾರೆ. ಹಾಗಾಗಿ ಹೇಳಿದ್ದು ಪ್ರತಾಪ್ ಸಿಂಹ ಅಮಾವಾಸ್ಯೆಗೆ ಒಂದು ಬಣ, ಹುಣ್ಣಿಮೆಗೆ ಒಂದು ಬಣ. ಪ್ರತಾಪ್ ಸಿಂಹ ಕಥೆ ಅದು. ಸೊ ಪ್ರತಾಪ್ ಸಿಂಹ ಎಲ್ಲಿ ಲಾಭ, ಯಾವ ಕಡೆ ತೂಕ ಜಾಸ್ತಿ ವಾಲುತ್ತೆ ಆ ಕಡೆಗೆ ಪ್ರತಾಪ್ ಸಿಂಹ ಜಾರಿಕೊಳ್ಳಿಕ್ಕೆ ಅವರದ್ದೇ ಆದಂಥ ಒಂದು ಆ ಮಧ್ಯದ ಹಾದಿಯನ್ನು ಪ್ರತಾಪ್ ಸಿಂಹ ಅವರು ಹುಡ್ಕೊಂಡಿದ್ದಾರೆ. ಅವರಿಗೆ ಯಾವುದು ಸೇಫ್ ಅನಿಸುತ್ತೆ ಆ ಕಡೆಗೆ ವಾಲಲಿಕ್ಕೆ. ಬಟ್ ಉಳಿದವರ ಕತೆ ಹಾಗಲ್ಲ. ಉಳಿದವರು ನೇರವಾಗಿ ಮಾತಾಡಿದಂಥವ್ರು. ಏನು ಮಾಡುತ್ತೆ ಶಿಸ್ತು ಸಮಿತಿ? ಏನು ಮಾಡಲಿಕ್ಕೆ ಸಾಧ್ಯ? ಉಚ್ಚಾಟನೆ ಮಾಡುತ್ತಾ? ಉಚ್ಚಾಟನೆ ಮಾಡಿದ್ರೆ ಅದರಿಂದ ಆಗಬಹುದಾದಂತಹ ಪರಿಣಾಮಗಳು ಏನು? ಕಾರಣ ಏನು ಅಂತ ಹೇಳಿದ್ರೆ ಯತ್ನಾಳ್ ಅವರ ಜೊತೆಗೆ ಉಳಿದವರು ಈಗ ಸೇರ್ಕೊಂಡಿರೋದ್ರಿಂದಾಗಿ ಉಳಿದವರು ಕೂಡ ಓಪನ್ ಆಗಿ ವಿಜೇಂದ್ರ ನಾಯಕತ್ವದ ವಿರುದ್ಧ ಸಿಡಿದೆದ್ದಿರುವ ಹಿನ್ನೆಲೆಯಲ್ಲಿ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡ್ರೆ ಉಳಿದವರು ಸುಮ್ಮನೆ ಇರ್ತಾರೆ. ಉಳಿದವರು ಸುಮ್ಮನಿದ್ರೆ ಯತ್ನಾಳ್ ವಿರುದ್ಧ ತೆಗೆದುಕೊಳ್ಳಬಹುದಾದಂತಹ ಕ್ರಮಕ್ಕೆ ವ್ಯಾಲಿಡಿಟಿ ಇರುತ್ತೆ. ಒಂದು ವೇಳೆ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡ ಬಳಿಕವೂ ಕೂಡ ಪಕ್ಷದ ಇತರೆ ನಾಯಕರು, ಸಂತೋಷ ಬಣದಲ್ಲಿರುವಂಥ ಇತರರು ಒಂದು ವೇಳೆ ವಿಜೇಂದ್ರ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ಮುಂದುವರೆದಂಥ ಸಂದರ್ಭದಲ್ಲಿ ಆಗ ಅವರ ವಿರುದ್ಧನೂ ಕೂಡ ಈಗ ರಮೇಶ್ ಜಾರಕಿಹೊಳಿ ವಿರುದ್ಧ ಏನು ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಸಾಧ್ಯ? ಅರವಿಂದ್ ಲಿಂಬಾವಳಿ ವಿರುದ್ಧ ಏನು ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಸಾಧ್ಯ? ಬಟ್ ನೋಟಿಸನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಇದನ್ನು ಬಹುಶಃ ಮಡಚಿಬಿಟ್ಟು ಕಸದ ಬುಟ್ಟಿಗೆ ಹಾಕುವಂಥ ಸಾಧ್ಯತೆ ಇದೆ. ಇದನ್ನು ಖಂಡಿತ ಕಸದ ಬುಟ್ಟಿಗೆ ಹಾಕುವಂಥ ಸಾಧ್ಯತೆ ಇದೆ, ಕ್ಯಾರೆ ಮಾಡಲಿಕ್ಕಿಲ್ಲ. ಬಟ್ ಮೋದಿ ಮತ್ತು ಅಮಿತ್ ಶಾ ತಾಕತ್ತು ಏನು ಎನ್ನುವಂಥದ್ದು ಈಗ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ಬಳಿಕ, ಈಗ ಉಪಚುನಾವಣೆಯಲ್ಲಿ ಶಿಗ್ಗಾವಿ ಅಂತ ಕ್ಷೇತ್ರವನ್ನು ಕಳೆದುಕೊಂಡ ಬಳಿಕ, ಚನ್ನಪಟ್ಟಣವನ್ನು ಕಳೆದುಕೊಂಡ ಬಳಿಕ BJP JDSನ ಮೈತ್ರಿ ಪಲ್ಲಾಟ ಆಗಬಹುದು ಎನ್ನುವಂತಹ ಸಂದರ್ಭದಲ್ಲಿ BJPಯ ಒಳಗಡೆಯೇ ಎದ್ದಿರುವಂತಹ ಈ ಸಂಘರ್ಷವನ್ನು ಮೋದಿ ಮತ್ತು ಶಾ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಎನ್ನುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ನಿಜವಾದ ಮೋದಿಯ ತಾಕತ್ತು, ಅಮಿತ್ ಶಾ ತಾಕತ್ತು ಈಗ ಗೊತ್ತಾಗುತ್ತೆ. ಒಂದು ವೇಳೆ ಯತ್ನಾಳ್ ಉಚ್ಚಾಟನೆ ಮಾಡಿ ಪಕ್ಷದಿಂದಲೇ ಪ್ರಾಥಮಿಕ ಸದಸ್ಯತ್ವದಿಂದ ಕಿತ್ತು ಹಾಕಿ ಶಾಸಕ ಸ್ಥಾನಕ್ಕೆ ನೀನು ರಾಜೀನಾಮೆ ಕೊಡುವಂಥೇಳಿ ರಾಜೀನಾಮೆಯನ್ನು ಕೊಡಿಸಿ ಯತ್ನಾಳ್ ಕೈಯಲ್ಲಿ ವಿಜಯಪುರದಿಂದ ಒಂದು ವೇಳೆ BJP ಏನಾದರೂ ಮತ್ತೆ ಗೆದ್ದು ಬಂದರೆ ಆಗ ವಿಜೇಂದ್ರಗೆ ಶಕ್ತಿ ಇದೆ ಅಂತೇಳಿ ಹೇಳಬಹುದು. ಅದರ್ವೈಸ್ ಇದು 2028ರವರೆಗೆ ಈ ಸಂಘರ್ಷ ಯಥಾವತ್ ಹೀಗೆ ಮುಂದುವರಿಯುತ್ತೆ. ಇಟ್ ವಿಲ್ ಸಟನ್ಲಿ ಗೋ ಟು ಡ್ಯಾಮೇಜ್ BJP. ಕಾಂಗ್ರೆಸ್ನ ಕೈಗೆ ಪ್ರಬಲವಾದಂಥ ಅಸ್ತ್ರ ಯತ್ನಾಳೇ ಇರುವ ಕಾರಣ ಆ ಅಸ್ತ್ರ ಇನ್ನಷ್ಟು ಗಟ್ಟಿಯಾಗುತ್ತಾ ಹೋಗುತ್ತೆ.